ಮರಳು ಮಾಫಿಯಾದರು ಮನೆ ಹತ್ರಲ್ಲೇ ಬಂದು ಧಮಕಿಯನ್ನ ಹಾಕೋರೆ ಸರ್. ಅದೇ ಈ ಸರ್ಕಾರದ ನಡವಳಿಕೆ ಏನಿದೆ, ಯಾವ ಮಟ್ಟಕ್ಕೆ ಈ ಸರ್ಕಾರ ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಬರೀ ಒಂದಲ್ಲ, ಕರಿಯಮ್ಮ ಅವ್ರದ್ದು ಒಬ್ಬರದಲ್ವಲ್ಲ, ಪ್ರತಿನಿತ್ಯ ಒಂದಲ್ಲ ಒಂದು ನಡೀತಾನೆ ಇದೆಯಲ್ಲ ಈ ತರ. ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಪ್ರಕರಣದಲ್ಲಿ ರಾಜೀವ್ ಗೌಡ ಬಗ್ಗೆ ಇದುವರೆಗೂ ಸಹ ಕ್ರಮ ಕೈಗೊಂಡಿಲ್ಲ ಸರ್ಕಾರ. ಇಲ್ಲ, ಬಂಧಿಸ್ತಾರಂತ, ಇನ್ನು ಬಂಧಿಸ್ತದಲ್ಲ. ಇದರ ಗೃಹ ಸಚಿವರು ನೆನ್ನೆನೂ ಹೇಳೋರೆ, ಬಂಧಿಸ್ತಕ್ಕಂಥದ್ದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಜಾಮೀನು ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಸರ್, ಆಲ್ ಆರ್ ಫಿಂಗರಿಂಗ್ ಎಟ್ ಹೋಮ್ ಮಿನಿಸ್ಟರ್ ಸರ್. ಏನು ಈಸ್ ಹಿ ಕೇಪಬಲ್ ಆರ್ ನಾಟ್? ಏನು ಸರ್ ಇದು? ಯಾವ ನೀವೆಲ್ಲ ಅದನ್ನು ತೆಗೆದು ನೋಡಿದ್ರೆ ಅವರೇ ಇವತ್ತೇನೋ ಹೇಳೋರೆ, ನಾನು ಯಾರು ಬೇಕಾದರೂ ಅಸಮರ್ಥ ಅನ್ಲಿ, ಅವರೇ ಹೇಳ್ಕೊಂಡವ್ರೆ. ನಾವು ಹೇಳೋದು ಬೇರೆ. ಇವತ್ತಿನ ಪತ್ರಿಕೆ ನೋಡ್ತದೆ, ನನಗೇನು ಬೇಜಾರಿಲ್ಲ, ನಾನು ಅಸಮರ್ಥ ಹೋಮ್ ಮಿನಿಸ್ಟರ್ ಅಂದ್ರೂ ಬೇಜಾರಿಲ್ಲ. ಇವತ್ತು ಪತ್ರಿಕೆ ನಾವು ಸರ್ಟಿಫಿಕೇಟ್ ಏನು ಕೊಡೋದು ಬೇಕಾಗಿಲ್ಲ. ಬಜೆಟ್ಟು ದೇಶದ ಒಟ್ಟಾರೆ ಪ್ರಗತಿಗೆ ಪೂರಕವಾದಂಥ ಬಜೆಟ್ ಕೊಡ್ತಾರೆ. ಕರ್ನಾಟಕಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೃಷ್ಣ ಬೈರೇಗೌಡರೇನೋ ಹೋಗಿ ಬಂದವರೇ ಅಂತ ಅದು ಪತ್ರಿಕೆಯಲ್ಲಿ ನೋಡಿ. ನನ್ನ ಮುಂದೆ ಅಂತೂ ಯಾರು ಬಂದು ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನನ್ನ ಮುಂದೆ ಯಾವುದೇ ವಿಷಯಗಳು ಚರ್ಚೆ ಅಂತೂ ಈ ಕ್ಷಣದವರೆಗೆ ಯಾರೂ ಮಾಡಿಲ್ಲ. ನಾನು ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ತರ್ಬೋದು, ನನ್ನ ವ್ಯಾಪ್ತಿಯೊಳಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅದು ಬಜೆಟ್ಟು, ದೇಶದ ಬಜೆಟ್ಟು. ನನ್ನ ಇಲಾಖೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ 100 ಬಾರಿ ಹೇಳಿದ್ದೇನೆ, VIS ಇರ್ಬೋದು, ನಮ್ಮ HMT ಇರ್ಬೋದು, ಈ ವಿಷಯಗಳಲ್ಲಿ ಯಾವ ರೀತಿ ಅವನ್ನು ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ನನ್ನ ಜವಾಬ್ದಾರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮಾಡ್ತೀನಿ. ಜನತಾ ಸಮಾವೇಶ ಒಂದು ಜನತಾ ದಳದ JDSನ ಶಕ್ತಿ ಪ್ರದರ್ಶನ ಜೊತೆಗೆ ಅಂತ ಅನ್ಕೊಂಡು ಇಲ್ಲಿ JDS ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಸಂಘಟನೆ. ಇವತ್ತು ಹಾಸನ ಜಿಲ್ಲೆ ಬಹುಶಃ ಜನತಾ ದಳದ ಶಕ್ತಿಯನ್ನು ತುಂಬಿರ್ತಕ್ಕಂಥ ತಂದೆ ತಾಯಂದಿರ ಕ್ಷೇತ್ರ ಇದು. ಇದು ನಮ್ಮ ಪಕ್ಷಕ್ಕೆ ಒಂದು ಕರ್ಮಭೂಮಿ. ಈ ಜಿಲ್ಲೆ ನಮಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. ಈ ಜಿಲ್ಲೆಯಿಂದ ಇವತ್ತೇನು ಸಂಘಟನೆಗೆ ಚಾಲನೆಯನ್ನು ಹೊಸದಾಗಿ 2028 ವಿಧಾನಸಭೆ ಚುನಾವಣೆ ಇರ್ಬೋದು ಮತ್ತು ಹಲವಾರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈ ಒಂದು ಪವಿತ್ರವಾದಂಥ ಪುಣ್ಯಭೂಮಿ ಅಂತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ, ನಮ್ಮ ಕುಟುಂಬ ಅಂದರೆ ಜನತಾದಳದ ಕುಟುಂಬ. ನಮ್ಮ ಕುಟುಂಬ ಅಂದರೆ ಬರೀ ನಮ್ಮ ಕುಟುಂಬ ಅಂದರೆ ದೇವೇಗೌಡರು ಮಕ್ಕಳದಲ್ಲ. ಜನತಾದಳದ ಕುಟುಂಬ ಏನಿದೆ, ಈ ಕುಟುಂಬದ ಸಂಘಟನೆಗೆ ಇವತ್ತು ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. GB ಎಲೆಕ್ಷನ್ EVM ಬದಲಾಗಿ ಬ್ಯಾಲೆಟ್ ಹೋಗ್ತೀವಿ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗ ನಾವು EV ಬಗ್ಗೆನೂ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ ನಮ್ಮ ಪಕ್ಷ. ಈವನ್ ನಿಮ್ಮ ಬ್ಯಾಲೆಟ್ ಪೇಪರ್ ಬಗ್ಗೆನೂ ಚರ್ಚೆ ಮಾಡಿಲ್ಲ. ಇಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥವ್ರು ಅವರು ಯೋಚನೆ ಮಾಡ್ಕೋಬೇಕು. ಈಗ EV ಬಗ್ಗೆ ಚರ್ಚೆ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ನೀವು 135 ಸೀಟ್ ಗೆದ್ರಲ್ಲ, EV ಮುಖಾಂತರ ಎಲೆಕ್ಷನ್ ಆಯಿತು, ಬ್ಯಾಲೆಟ್ ಪೇಪರ್ ನಡೆಸಿದ್ರು. ಈ ಬ್ಯಾಲೆಟ್ ಪೇಪರ್ದು ಇದೆಯಲ್ಲ, ಇಲ್ಲಿ ಇರ್ತಕ್ಕಂಥ ಈಗಿನ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಹಲವಾರು ನಮ್ಮ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಇದು ಚುನಾವಣೆಗಳಾಗಿದೆ. ಹಲವಾರು ಭಾಗದಲ್ಲಿ ಆ ಚುನಾವಣೆಗಳಲ್ಲಿ ನಾಳೆ ಬೆಳಗ್ಗೆ ವೋಟಿಂಗ್ ಹೋಗ್ತಕ್ಕಂಥವ್ರ ಪವರ್ಗಳನ್ನು ಮಧ್ಯರಾತ್ರಿ ಕಿತ್ತಾಕ್ತಾರೆ. ನೀನೇ ಇದೆಯಾ ಭೋಜೇಗೌಡರು? ಇದು ಒಂದು ಉದಾಹರಣೆ ಇಲ್ಲೇ ಹೇಳ್ತಾರೆ ನೋಡಿ. ಯಾವ ಒಂದು ಕೀಳು ಮಟ್ಟದಲ್ಲಿ ಏನೋ ಎಲ್ಲ ನಾವು DCC ಬ್ಯಾಂಕ್ಗಳು ಹೊಡೆದ್ಬಿಟ್ಟು ಏನೋ ಸದ್ಯ ಇಲ್ಲೇನೋ ಹಾಸನ ಜಿಲ್ಲೆ ಒಳಗೆಲ್ಲ ಇವರು ಸ್ವಲ್ಪ ಬಿಗಿಯಾಗಿರೋದ್ರಿಂದ ಉಳ್ಕೊಂಡವರೆಲ್ಲ ಕೋಆಪರೇಟಿವ್ನಲ್ಲಿ. ಬೇರೆ ಕಡೆ ಎಲ್ಲ ಯಾವ ಥರ ಚುನಾವಣೆ ನಡೆಸಿದ್ದಾರೆ ನೋಡಿದ್ದೀನಿ. ಈ ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಈಗಿನ ಅಧಿಕಾರಿಗಳೇನಿದ್ದಾರೆ
ಈಗಿನ ಚುನಾವಣಾ ವ್ಯಕ್ತಿಗಳನ್ನೇನು ಹಾಕ್ತೀರಿ ಚುನಾವಣೆ ನಡೆಸಲಿಕ್ಕೆ, ಈಗಿರ್ತಕ್ಕಂಥ ಈ ಸರ್ಕಾರದ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೇನಿದ್ದಾರೆ, ಬಹುಶಃ ಬ್ಯಾಲೆಟ್ ಪೇಪರು ಯಾವ್ಯಾವ ಟೈಮ್ ಏನೇನು ಚೇಂಜ್ ಆಯ್ತವೋ ಗೊತ್ತಿಲ್ಲ. ಆದರೂ ಸಹ ನಾವು ಕಾರಣಗಳನ್ನು ಕೊಟ್ಟು ಚುನಾವಣೆ ಆಗುತ್ತೆ ಹೀಗಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಎಂದೂ ಹೋಗಿಲ್ಲ, ಮುಂದಕ್ಕೂ ಹೇಳಲ್ಲ. ನಮ್ಮ ಹೋರಾಟ ನಾವು ಮಾಡಬೇಕು, ಮಾಡ್ತೀವಿ. ಸರ್, ನಿಮ್ಮ ಅವಧಿನಲ್ಲಿ ಹಾಸನಕ್ಕೆ ಒಂದು ಲಾ ಕಾಲೇಜ್ ಸ್ಯಾಂಕ್ಷನ್ ಆಗಿತ್ತು ಸರ್. ಆ ಮಕ್ಕಳು ಇಶ್ಯೂ ತಮ್ಮ ಗಮನಕ್ಕಿದೆ ಅಂತ ಅನ್ಸುತ್ತೆ. ಅದು ನನ್ನ ಗಮನಕ್ಕೆ ಬಂದು ಭೋಜೇಗೌಡರು ಏನು MLC ಅವರಿದ್ದಾರೆ, ಅವರ ಹಿಂದೆ ನಮ್ಮ ಆಲ್ ಇಂಡಿಯಾ ಕೌನ್ಸಿಲ್ಗೆ, ಲಾ ಕೌನ್ಸಿಲ್ನಲ್ಲಿ ಬಾರ್ ಕೌನ್ಸಿಲ್ಗೆ ಉಪಾಧ್ಯಕ್ಷರಿದ್ದರು. ನನ್ನ ಗಮನಕ್ಕೆ ಬಂದ ನಂತರ ನನಗೆ ಸ್ವರೂಪ್ ಅವರು, ರೇವಣ್ಣ ಅವರು ಪಾಪ ಪ್ರಯತ್ನ ಪಟ್ಟರು. ಅದನ್ನ ನಂತರ ಒಂದು ನಿಮಿಷ, ಅದು ಅಧಿಕಾರಿಗಳ ಮಿಸ್ಟೇಕ್. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಹೇಳಿದ್ದೀವಿ, ಕರೆಕ್ಟ್ ಸಮಯಕ್ಕೆ ಕರೆಕ್ಟಾಗಿ ಮಾಹಿತಿಗಳನ್ನು ಕೊಟ್ಟರೆ ಇದೇನು ಸಮಸ್ಯೆ ಇರಲ್ಲ. ಸ್ವರೂಪ್ ಅವರು ನನ್ನ ಗಮನಕ್ಕೆ ತಂದ ಮೇಲೆ ಭೋಜೇಗೌಡರಿಗೆ ಹೇಳಿ ಈಗ ಆ ಮಕ್ಕಳ ವಿದ್ಯೆಗೆ ಸಮಸ್ಯೆ ಆಗದಾಗೆ ಕ್ಲಿಯರೆನ್ಸ್ ಕೊಡಿಸಿದ್ವಿ. ಹಾಗೆ ತೊಂದರೆ ಇಲ್ಲ. ಅದ್ರ ಬಗ್ಗೆ ಹೇಳ ತಡೆಯಪ್ಪ, ಇಲ್ಲ ನೆಕ್ಸ್ಟ್ ಮಾಡೋಣ. ಈಗ ಸದ್ಯ ಈಗ ಎಕ್ಸಾಮ್ಗೆ ಅವ್ರಿಗೆ ಅನುಕೂಲ ಆಯ್ತಲ್ಲ, ಅದು ಮಾಡಿಸಿದೀವಿ. ಪರ್ಮನೆಂಟ್ ಆಗಿ ಏನು ಸಾಲ್ವ್ ಮಾಡ್ಬೇಕು. ಲಾ ಕಾಲೇಜ್ಗೆ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಬಾರ್ ಕೌನ್ಸಿಲ್ ಅಲ್ಲಿ ಪರ್ಮಿಷನ್ ತಗಬೇಕು. ನಾನೇ ನನ್ನ ಸಮಿತಿ ಅಧ್ಯಕ್ಷನಾಗಿ 3 ಸಾರಿ ಮಾಡಿ ರಿಜಿಸ್ಟ್ರಾರು ಇವ್ರನ್ನೆಲ್ಲ ಕರೆಸಿ ಅನುಮತಿ ಕೊಡಿಸಿದ್ದೆ. ಇವ್ರೇನು ಮಾಡಿದ್ರೆ ಅಡಿಷನ್ ಆಗಿ ವಿತೌಟ್ ಪರ್ಮಿಷನ್ ಇದ್ದರೆ ಅಡಿಷನ್ ಇದೇ ಇಲ್ಲ, ಅಡ್ಮಿಷನ್ ಮಾಡಿದ ಹಿಂದೆ ಅದನ್ನು ಮತ್ತೆ ದೇವರು ಕುಮಾರಣ್ಣರು ಸೇರಿ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಯಾಕೆಂದರೆ ಇದೇ ರೀತಿ ಒಳಾಂಗದಲ್ಲಿ ನಾವು ಮಾಡ್ಬೋದಾಯಿತು. ಇವತ್ತು ರಾಜ್ಯ ಸರ್ಕಾರಕ್ಕೆ ಹಲವಾರು ಸಾರಿ ನಾನೇ ಪತ್ರ ಬರೆದಿದ್ದೆ. ಲಾ ಕಾಲೇಜ್ ಇರ್ಬೋದು, ಇದು ಈ ಕಾಲೇಜ್ಗಳು ಇವತ್ತು ಲೆಕ್ಚರರ್ಸ್ ಇಲ್ಲ. ಇವತ್ತು ಪಾರ್ಟ್ ಟೈಮ್ ಲೆಕ್ಚರರ್ಸ್, ಕುಮಾರಸ್ವಾಮಿಯವರು 250 ಕಾಲೇಜ್ ಕೊಟ್ಟು 4800 ಜನ ಟೀಚರ್ಸ್ ವಿತ್ ಇದು ಮತ್ತು ಬಿಲ್ಡಿಂಗ್ಗಳೆಲ್ಲ ಕೊಟ್ಟು ಅವತ್ತು ಮಾಡಿದರು. 1600 ಹೈಸ್ಕೂಲ್ ಇರ್ಬೋದು, PU ಕಾಲೇಜ್ 2000 ಚಿಲ್ಲರೆ ಲೆಕ್ಚರರ್ಸ್ ಕೊಟ್ಟರು ಸರ್. ಅವತ್ತು ಎಜುಕೇಷನ್ಗೆ ಇವತ್ತೇನಾಗಿದೆ ಅಂದರೆ, ಇವತ್ತು ಈ ಸರ್ಕಾರ ಎಜುಕೇಷನ್ಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಸಂಪೂರ್ಣ, ಪ್ರಾಥಮಿಕ ಅಂತ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು. ಕುಮಾರಸ್ವಾಮಿಯವರು ಒಂದು ಕ್ರಾಂತಿಕಾರಿ. 50 ತಾಲೂಕು ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ, 48 ತಾಲೂಕು ಕೇಂದ್ರದಲ್ಲಿ PU ಕಾಲೇಜ್ ಇರಲಿಲ್ಲ, 4 ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಬೆಂಗಳೂರಿಗೆ 8 ಕಾಲೇಜ್ ಕೊಟ್ಟರು, ಮೈಸೂರಿಗೆ 4 ಕಾಲೇಜು. ಒಂದೊಂದು ಮಕ್ಕಳುಗಳು, ಬಡವರ ಮಕ್ಕಳು ಓದಲಿ ಅಂತ ಅಲಾಂಗ್ ವಿತ್ ಬಿಲ್ಡಿಂಗ್ ಮತ್ತು ಮೂಲಭೂತ ಸೌಕರ್ಯ ಮೇಸ್ಟ್ರುಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ 2019ರಲ್ಲಿ 17-18 ವರ್ಷದ ಕತೆ. ಈಗ 2019ರಲ್ಲಿ ಮತ್ತೆ 5,000 ಕೋಟಿ ಕೊಟ್ಟಲ್ಲ. ಆಮೇಲೆ ಇನ್ನೊಂದು ಎಷ್ಟು ಜನ ಕಾರ್ಯಕರ್ತರು, ಈಗ ರೇವಣ್ಣ ಅವರು ಮತ್ತು ನಮ್ಮ ಮಾಜಿ ಶಾಸಕ ಮಿತ್ರರೆಲ್ಲ ಸೇರಿ ಈಗಾಗಲೇ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಕನಿಷ್ಠ 1.5 ಇಂದ 2 ಲಕ್ಷ ಜನ ಬರೀ ಜಿಲ್ಲೆಯಿಂದ ಸೇರಿಸಬೇಕು ಅಂತಕ್ಕಂಥ ಒಂದು ಅವರ ಶ್ರಮ ಏನಿದೆ, ಆ ಶ್ರಮದಲ್ಲಿ ಅವರು ಯಶಸ್ಸು ಕಾಣ್ತಾರೆ ಅಂತಕ್ಕಂಥ ನಮಗೆ ಕಾರ್ಯಕರ್ತರು ಯಶಸ್ಸನ್ನು ತಂದು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದನ್ನು ಕೇಂದ್ರ ಸರ್ಕಾರದ್ದು 2 ಇಶ್ಯೂಸ್ನ ದೇವೇಗೌಡರು ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳಿಗೆ ಒಂದು ಹಿಂದಿನ ದೇವೇಗೌಡರಿಂದ ಸರ್ವೆಗಾಗಿತ್ತು. ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರ್ಕಲ್ಗೂಡು, ಕುಶಾಲನಗರ ರೈಲ್ವೆ ಮಾರ್ಗ ಕೇಳಿದ್ದು. ಅದನ್ನು ರೈಲ್ವೆ ಮಾರ್ಗನ ಈ ವರ್ಷ ಬಡ್ಜೆಟಲ್ಲಿ ಸೇರಿಸಿ ಅಂತ ಲೆಟ್ರು ಬರೆದಿದ್ದೀವಿ. ಅದು ಲೇಟಾಗಿ ಬರೆದಿದ್ದೀವಿ, ಅದರಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನೊಂದು ಕುಮಾರಣ್ಣರಿದ್ದಲು ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರ್ಕಲ್ಗೂಡು ಅದನ್ನು 4 ಲೈನ್ ರಸ್ತೆ ಇಲ್ಲಿಂದ DPR 2019ರಲ್ಲಿ DPR ಎಲ್ಲ ಮಾಡಿ 1600 ಕೋಟಿಗೆ ಕಳಿಸಿ ಮಾಕುಟ ಇಂಟರ್ಸ್ಟೇಟ್ ಅದು ಪಾಪ ಅಲ್ಲ. ಅದನ್ನ ಅವ್ರು ಕೇಳಿದ್ರಲ್ಲಿ ಏನು ಅಂತ ಅದನ್ನು ಕೇಳ್ತಾ ಇದೀವಿ. 2 ಇಶ್ಯೂಸ್ನ ನಮಗೆ ಗೊತ್ತಾಯ್ತು ಸರ್. ಯಾಕೆಂದರೆ ಏನು ಕೇಂದ್ರ ಸರ್ಕಾರದ ಏನು ಕೇಳ್ತಾ ಇದ್ರಿ ಅಂದಾಗ
ಅದನ್ನ ನಿಮ್ ಗಮನಕ್ಕೆ ತರ್ತಾ ಸರ್ ನೀವು ಎಲ್ಲ ಇದ್ದೀನಿ. ಪ್ರವಾಸ ಮಾಡ್ಕೊಂಡ್ ಬಂದಿಲ್ಲ ಅದನ್ನ ಹೇಳಿ ಸರ್ ಎಲ್ಲ ಈಗ ಎಕ್ಸ್ಪ್ಲೈನ್ ಮಾಡ, ಅದು ಹೇಳು. ಈಗ ನೋಡ್ರಿ ಸಮಾವೇಶದ ಬಗ್ಗೆ ಈಗ ಒಂದ್ ನಿಮಿಷ ಸಮಾವೇಶದ್ದು 2.5 ವರ್ಷ ಆಯ್ತು ಈ ಸರ್ಕಾರ ಬಂದು. 2.5-3 ವರ್ಷ ಆಯ್ತಲ್ಲ. ಏನು ಬೇಗ 3 ವರ್ಷ ಆಗೋಯ್ತು. ಮೇಗೆ ದೇವೇಗೌಡರು ಏನು ಸುಮ್ಮನೆ ಕೂತಿಲ್ಲ. ದೇವೇಗೌಡರು ಇವತ್ತು ಒಂದು ದಿನ ಪಾರ್ಲಿಮೆಂಟ್ರಿ ರಾಜ್ಯಸಭೆ ತಪ್ಪಿಸ್ಕೊಳ್ದಲೆ ಈ 93ನೇ ವಯಸ್ಸಲ್ಲಿ ದಿನ ಹೋಗಿ ರಾಜ್ಯದ್ದು ಜಿಲ್ಲೆಯದು ಇಶ್ಯೂಸ್ಗಳನ್ನ, ರಾಷ್ಟ್ರದ ಇಶ್ಯೂಸ್ನ ಮಾತಾಡೋವಂಥ ಒಬ್ಬ ಏಕೈಕ ಮಾಜಿ ಪ್ರಧಾನಮಂತ್ರಿ ಇದ್ದರೆ ದೇವೇಗೌಡರು ಅಂತ ನಾವು ನಮ್ಮ ತಂದೆ ಅಂತ ಎಲ್ಲ ಭಾವಿಸ್ತೀನಿ. ಅವರು ಪ್ರತಿನಿತ್ಯ ಈ ಜಿಲ್ಲೆಯಲ್ಲಿ ನಡೀತಾ ಇರೋದು 2.5 ವರ್ಷದಿಂದ ಏನಪ್ಪ, ನಾನು ಬದುಕಿದ್ದಂಗೆ ಈ ಜಿಲ್ಲೆಯಲ್ಲಿ ಕಳೆದ 3 ವರ್ಷದಿಂದ ಏನೇನು ನಡೀತಾ ಇದೆ ಅದನ್ನು ನೋಡಿ ಇವತ್ತು ಒಂದು ಸಭೆ ಮಾಡಬೇಕು ಅಂತ ನಮ್ಮ ಶಾಸಕರನ್ನ ಕರೆದು ಮಾತಾಡಿದ ಮೇಲೆ ಅದೇನೇ ಇಲ್ಲಪ್ಪ, ನಾನು ಬದುಕಿರುವಾಗ ನಮ್ಮ ಜಿಲ್ಲೆ ಅನ್ಯಾಯಕ್ಕೆ ನಾನು ಬಿಡೋಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರನ್ನ ಕರೀಲೇಬೇಕು, ನಾನು ಸಭೆ ನಡೀಬೇಕು ಅಂತ ಸಮಾವೇಶನ ಹೇಳಿದ್ರು. ಜಿಲ್ಲೆಯ ಎಲ್ಲ ವಾಲಂಟಿಯರ್ ಆಗಿ ಇವತ್ತು ಅವರವರೇ ದನ ಎಲ್ಲ ಕೊಟ್ಟು ಶಾಸಕರು ಮತ್ತು ಎಲ್ಲ ಎಲ್ಲಿ ಇದು ನಮ್ಮ ಬೇಲೂರಿಂದ ನಾವು ಶುರು ಮಾಡಿದ್ದೀವಿ, ಅರಸೀಕೆರೆ ಮಾಡಿದ್ದೀವಿ, ಅಲ್ಲಿಂದ ಚನ್ನರಾಯಪಟ್ಟಣ ಬಾಲಣ್ಣರು, ಅರಕೂರು ಮಂಜಣ್ಣರು ಎಲ್ಲ ಸೇರಿ ಇವತ್ತು ಕನಿಷ್ಠ ಸಕಲೇಶ್ವರ ಕುಮಾರಸ್ವಾಮಿಯವರು, ಆಲೂರು ಮಂಜೇಗೌಡರು, ಹಾಸನ ಸ್ವರೂಪ್ ಪ್ರಕಾಶ್ ಎಲ್ಲ ಸೇರಿ ಮಿನಿಮಮ್ ಇಲ್ಲೇ 2 ಲಕ್ಷ ಜನ ಬರುವಂಥ ಭಾವನೆ ಇದೆ ವಾಲಂಟಿಯರ್ ಆಗಿ. ಗೊತ್ತಾಯ್ತು ಸರ್? ಇವತ್ತು ಈ ಜಾಗ ಇದೈತಲ್ಲ ಸರ್, ಇದನ್ನು ಹಿಂದೆ ನಮ್ಮ ಸರ್ಕಾರ ಇದ್ದಾಲೆ ಈ ಜಾಗ ಐತಲ್ಲ 1040 ಎಕರೆ ಜಾಗನ ಬಡವರಿಗೆ ನಿವೇಶನ ಮಾಡೋಕ್ಕೆ 50-50ನಲ್ಲಿ ಕೊಡೋದಕ್ಕೆ ರೈತರಿಗೂ ತೊಂದರೆ ಆಗಬಾರ್ದು ಅಂತ ಕುಮಾರಣ್ಣರೇ ಮಾಡಿಕೊಟ್ರು. ಅಲ್ಲಿ ನಾನು ಕುಮಾರಣ್ಣರಿದ್ದಾಲೆ ಮಾಡಿಕೊಟ್ಟಿದ್ದ. ಆಮೇಲೆ ಅದೇನಾಯಿತು, ಅದೆಲ್ಲ ಈಗ ಒಳ್ಳೆ ಲೇಔಟ್ ಐತೆ. ನಿಮಗೂ ಒಂದೊಂದು ಸೈಟ್ ಕೊಟ್ಟರು ಒಳ್ಳೇದು, ಅಲ್ಲೇ ಕೊಟ್ಟರು, ಒಂದೊಂದು ಕೊಟ್ಟರು, ಕೆಲವರಿಗೆ ಕೊಟ್ಟಿಲ್ಲ. ಇಲ್ಲೂ ಪತ್ರಿಕೆ ನಮ್ಮ ಕೊಡ್ತಾರ. ಕುಮಾರಣ್ಣ ಇದ್ರೆ ಕೊಡಿಸಿವೆ, ಕುಮಾರಣ್ಣ ಇಲ್ವಲ್ಲ ಈಗ. ಕುಮಾರಣ್ಣ ಕೇಂದ್ರ ಸೈಟ್ ಹಂಚಿದ್ರು ಸರ್ಕಾರ ಬಂದಿತ್ತು ಕೊಡೋಣ. ಆಯ್ತಾ? ಎಲ್ಲ ಪತ್ರಿಕೆಯರು ಅಲ್ಲ, ಒಂದು ನಿಮಿಷ, ಎಲ್ಲ ಪತ್ರಿಕೆಯರು ಪಾಪ ನಮ್ಮ ಪಾರ್ಟಿಗೆ ಪೂರ್ತಿ ಸಹಕಾರ ಮಾಡಿದ್ರು ಕಳೆದ 1 ವಾರದಿಂದ. ತಾವೆಲ್ಲ ದಯಮಾಡಿ ಇಲ್ಲಿ ಕುಮಾರಣ್ಣರು ಬಂದರೆ ಇದೇ ಆಹ್ವಾನ ಪತ್ರಿಕೆ ಅಂತೇಳಿ ದಯಮಾಡಿ ಎಲ್ಲ ನೀವು ಬರಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ. 24ನೇ ತಾರೀಕು ತಾವೆಲ್ಲ ದಯಮಾಡಿ ಬಂದು ನಮ್ಮ ಪಕ್ಷದ ಏನು ಸುದ್ದಿ ಇದೈತೆ ಮಾಧ್ಯಮದರೆಲ್ಲ ಬರಬೇಕು. ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾದವ್ರನ್ನ ಇಲ್ಲೇ ಇದೇ ಆಹ್ವಾನ ಅಂತ ಹೇಳಿ ಮತ್ತೆ ಆಮೇಲೆ ಹೇಳೋದು ಬೇಕಾದ್ರೆ ಹೇಳ್ತೀವಿ. ಇದನ್ನ ದಯಮಾಡಿ ಎಲ್ಲ ಆಹ್ವಾನ ಪತ್ರಿಕೆ ಅಂತ ಅಲ್ಲ, ಅದಕ್ಕೆ ಇವತ್ತೇ ಹೇಳ್ಬಿಡ್ತಾ ಇದ್ದೀನಿ ಎಲ್ಲ. ಆಮೇಲೆ ಮತ್ತೆ ಕೇಂದ್ರ ಮಂತ್ರಿಗಳ ಹತ್ರ ಆಮೇಲೆ ರೇವಣ್ಣರು ಕರೀದಿಲ್ಲ ಅನ್ನೋದು ಬೇಡ ಅಂತ ಇವತ್ತೇ ನಿಮ್ಗೆಲ್ಲ ನಾನು ಸ್ವರೂಪ್ ಪ್ರಕಾಶ್ ನಮ್ಮ ನೀನು ಏನೇ ಮಾಡಿದ್ರು ಅವ್ರು ಸಹಿಸ್ಕೊತಾರೆ. ನಿನ್ನ ಬಗ್ಗೆ ವಿಶೇಷ ಪ್ರೀತಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಮೈಕ್ ಕೊಡಿ, ಅಲ್ಲೇ ಮಾತಾಡ. ಬೈಕಲ್ಲ ಏನಿಲ್ಲ, ಸುಮ್ಮನೆ ಮಾತು ಬೇಡ, ಮೈಕ್ ಏನು ಬೇಡ, ಎಲ್ಲರಿಗೂ ಮೈಕ್. ಥ್ಯಾಂಕ್ ಯು ಬ್ರದರ್. ಎಲ್ಲರೂ ಥ್ಯಾಂಕ್ ಯು ಬ್ರದರ್. ನೋಡ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.